ಹಾಯ್ ಗಾಯ್ಸ್, ಹಾಯ್ ಎವ್ರಿವನ್. ಸೊ ಟುಡೇ ನಮ್ಮ ಪಾಪುಗೆ ವ್ಯಾಕ್ಸಿನ್ ಹಾಕ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಸಾರಿನೂ ಕೂಡ ನಾವು ಅಂದ್ಕೊಂಡಿರೋ ಥರನೇ ಪೇನ್ಲೆಸ್ ವ್ಯಾಕ್ಸಿನ್ನೇ ಹಾಕ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವರು ಒಬ್ಬ ಇಂಡಿವಿಜುವಲ್ ಪ್ರಿಫರೆನ್ಸು. ಕೆಲವರು ಕಮೆಂಟ್ ಮಾಡ್ತಾರೆ ದುಡ್ಡಿರೋರು ಹಾಕ್ಸ್ತೀರಾ ಹಂಗೆ ಹಿಂಗೆ ಅಂತ. ಆ ಥರ ಏನಿಲ್ಲ. ಅದು ಪ್ರೈವೇಟ್ ವ್ಯಾಕ್ಸಿನ್ನ ಏನು ಪ್ರಮೋಟ್ ಮಾಡ್ತಾ ಇಲ್ಲ, ಗೌರ್ಮೆಂಟ್ ವ್ಯಾಕ್ಸಿನ್ನ ಡಿಗ್ರೇಡ್ ಮಾಡ್ತಾ ಇಲ್ಲ. ಮೀನ್ಸ್ ವ್ಯಾಕ್ಸಿನ್ನ ಇಗ್ನೋರ್ ಮಾಡಬೇಡಿ ಪ್ಲೀಸ್. ದಯವಿಟ್ಟು ಮಕ್ಕಳಿಗೆ ವ್ಯಾಕ್ಸಿನ್ ಹಾಕ್ಸಿ. ಮೈಸೂರು ನೋಡಿ ಎಷ್ಟು ಪ್ರಶಾಂತವಾಗಿದೆ. ಈಗ ವ್ಯಾಕ್ಸಿನ್ ಹಾಕ್ಸೋ ದಿನ ಯಾವುದೇ ರೀತಿ ಜ್ವರ, ಶೀತ, ನೆಗಡಿ ಆ ಥರ ಏನೂ ಆಗಿರಬಾರ್ದು ಪಾಪುಗೆ. ಸೊ ಅವಳು ಹೆಲ್ದಿ ವೆಯ್ಟೇ ಇದ್ಲು. ಅವಳು ಇವಾಗ 4+ ವೀಕ್ ಆಗಿತ್ತು. ಆಫ್ಟರ್ 7 o'clock ಸ್ವಲ್ಪ ಕ್ರ್ಯಾಂಕಿ ಇದ್ಲು, ಸ್ವಲ್ಪ ಲೈಟ್ ಫೀವರ್ ಕೂಡ ಬಂದಿತ್ತು, ಸ್ವಲ್ಪ ಅಳ್ತಾ ಇದ್ಲು. ಏನಕ್ಕೆ ಅಂದರೆ ಬಟ್ ಅದೆಲ್ಲ ಕನ್ಫ್ಯೂಷನ್ ಇತ್ತು ನನ್ನ ತಲೆಯಲ್ಲಿ. ಸೊ ಇದಾಗಿತ್ತು ಗೈಸ್ ವ್ಯಾಕ್ಸಿನ್ ಅಪ್ಡೇಟು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.